Hello students, welcome back to the channel. If you are writing Karnataka SSLC 2 exam English subject, so this video is literally definitely dedicated for you students. ಇದಕ್ಕೆ ಅನಂದ್ರೆ ಸೊ ಹೌ ಟು ಪ್ರೆಸೆಂಟ್ ಅ ಪೇಪರ್. ಸೊ ನೀನು ಎಲ್ಲ ಓದ್ಕೊಂಡಿದ್ದಿರಿ, ಓದ್ಕೊಂಬಾಸೆ ಪ್ರಾಕ್ಟಿಕಲ್ಲೇ ಪೇಪರ್ದೇ ಪ್ರೆಸೆಂಟ್ ಮಾಡೋದು ಬರೋದಿಕ್ರೆ ಡೆಫಿನೆಟ್ಲಿ ಯು ವಿಲ್ ಲೂಸ್ ಅ ಮಾರ್ಕ್ಸ್. ಹೌದಾ? ಮಾರ್ಕ್ಸ್ಗೆ ಏನು ಮಾಡ್ತಾರೆ? ನೋ ನೋ ನೋ, ಡೆಫಿನೆಟ್ಲಿ ಯು ವಿಲ್ ಲೂಸ್ ದ ಮಾರ್ಕ್ಸ್. ಸೊ ಅದಕ್ಕೆ ಈ ವಿಡಿಯೋ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಎದಕ್ಕೆ ಏನಂದರೆ ಲಾಸ್ಟ್ ಸ್ಲೈಡ್ ದಯೆ ನಾನು ನೋಡ್ಸೋ ಲಾಸ್ಟ್ ಸ್ಲೈಡ್ ದಯೆ ಅದು ಇಂಪಾರ್ಟೆಂಟ್ ಟಿಪ್ ಅನ್ಮಾತ. ಸೊ ಆ ಸ್ಲೈಡ್ಗೋಸ್ಕರ ಸೊ ವಾಚ್ ಟಿಲ್ ದ ಎಂಡ್. ಸೊ ದಿಸ್ ಇಸ್ ತನ್ಮಯ್, ಸೊ ಯುವರ್ ಫೇವ್ರೆಟ್ ಇಂಗ್ಲೀಷ್ ಮಾಸ್ಟರ್ ಟೀಚರ್. ಸೊ ಎಕ್ಸಾಮ್ದೇ ಏನಾಗ್ತದಂದರೆ ಲಿಟ್ರಲಿ ನೀವು ನೀಟಾಗಿ ಪ್ರೆಸೆಂಟೇಷನ್ ಮಾಡೋದಿಕ್ರೆ ಏನಾಗ್ಬಿಡ್ತದೆ, ಡೆಫಿನೆಟ್ಲಿ ಇವಾಲ್ವೇಟರ್ ಅನ್ನೋ ಆತನಿಗೆ ಗುಡ್ ಇಂಪ್ರೆಷನ್ ಅಸಲು ಬರೋಂಗಿಲ್ಲ. ಹೌದಾ? ಸೊ ಅದಕ್ಕೆ ನಾನು ಟಿಪ್ಸ್ ಕೇಳ್ತೀನಿ. ಆ ಟಿಪ್ಸ್ ಏನು ಅಂದರೆ ಫಸ್ಟ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಬೇಸ್ ಇರಬೇಕು. ಹೌದಾ? ಹ್ಯಾಂಡ್ ರೈಟಿಂಗ್ ಬೇಸ್ ಇದ್ದು ಮಾರ್ಜಿನ್ಸ್ ಆ್ಯಂಡ್ ಸ್ಪೇಸಸ್ ಕೊಡ್ತು, ಆ ಸ್ಪೇಸಸ್ದೇ ನೀವು ಆನ್ಸರ್ ಬರಬೇಕು. ಸೊ ಈ ಎಲ್ಲ ಪಾಯಿಂಟ್ಸ್ ನಾವು ನಾನು ಈ ವಿಡಿಯೋದೇ ಈ ಸ್ಲೈಡ್ಸ್ದೇ ಕಮಿಂಗ್ ಸ್ಲೈಡ್ಸ್ದೇ ಒಂದು ಮಾತು. ಸೊ ಆರ್ ಯು ರೆಡಿ? ಲೆಟ್ಸ್ ಬಿಗಿನ್. ಸೊ ಇದ್ದೇ ಅಸಲು ಆನ್ಸರ್ ಅನ್ನೋದು ಗ್ರೇಟ್ ಪ್ರೆಸೆಂಟೇಷನ್ ಎದಕ್ಕೆ ಆಗಿರಬೇಕು ಅಂದರೆ ಟು ಗೈನ್ ಅ ಎಕ್ಸ್ಟ್ರಾ ಮಾರ್ಕ್ಸ್. ಹೌದಾ? ಸೊ ಇದ್ದೇ ಫಸ್ಟ್ ವೈ ಅನ್ನೋದು ನೀವು ಕ್ವೆಶನ್ ತಕೊಂಡ್ರೆ ಓಕೆ. ಸೊ ಇದ್ದೇ ಎಕ್ಸಾಮ್ನರ್ ಚೆಕ್ಸ್ 100 ಪೇಪರ್ಸ್ ಇದ್ದೇ ನೀಟ್ ಪೇಪರ್ಸೇ ಆತನು 100% ಮಾರ್ಕ್ಸ್ ಇಲ್ಲದಿಕ್ಕರೆ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನೋದು ಕೊಡ್ತಾನೆ ನನ್ನ ಮಾತು. ಅರ್ಧವಾಯದೆ? ಐ ವಿಲ್ ಚೇಂಜ್ ದ ಕಲರ್. ಓಕೆ. ಸೊ ಇದ್ದೇ ಇವಲ್ಲಿ ಇವಾಲ್ವೇಟರ್ ಅನ್ನೋ ಆತನು 100 ಪೇಪರ್ಸ್ ಚೆಕ್ ಮಾಡಾನೆ. ಓಕೆ. ಅದೇ ನೀಟ್ ರೈಟಿಂಗ್ ಇದ್ದ ಪೇಪರ್ಸ್ ಮಾತ್ರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಡ್ತಾನೆ. ಅದು ಇಟ್ಸ್ ಅ ಟ್ರಿಕ್ ಅನ್ಮಾತ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋ ಚಾನ್ಸ್ ಅವೇ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಂಡಿ ಬೆನಿಫಿಟ್ಸ್ ಆಫ್ ಡೌಟ್. ಇವಾಗ ನೋಡಂಡಿ ನೀವು ಎಕ್ಸಾಮ್ದೇ ಪ್ರೆಸೆಂಟೇಷನ್ ಬೇಸ್ ಮಾಡಿಲ್ಲ ಅಂತ ಅನ್ಕೊಂಡು ಏನಾಗ್ತದೆ ಅಂದರೆ ಒಂದು ಡೌಟ್ದೇ ಇರ್ತದೆ ಅನ್ಮಾತು. ಏನಾ ಡೌಟ್ ಅನ್ನಂದರೆ ಇವಾಗ ನನಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ತವೆ ಇಲ್ಲವ. ಔಟ್ ಆಫ್ 100 ಸ್ಟೂಡೆಂಟ್ಸ್ ಓಕೆ 70 ಸ್ಟೂಡೆಂಟ್ಸ್ ಇಫ್ ದ ರೋಟ್ ಇಫ್ ದ ಪ್ರೆಸೆಂಟ್ ದೇರ್ ಪೇಪರ್ ನೀಟ್ಲಿ ಓಕೆ ವಿತೌಟ್ ಸ್ಪೆಲ್ಲಿಂಗ್ಸ್ ಆ್ಯಂಡ್ ಆಲ್. ಸೊ ಅವ್ರಿಗೆ ಏನಾಗ್ತದೆ ಅಂದರೆ ಅವರೊಂದು ಕಾನ್ಫಿಡೆನ್ಸ್ ಇರ್ತದೆ. ಓಕೆ, ನೋ ಡೌಟ್ ಎಟ್ ಆಲ್ ಐ ವಿಲ್ ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆನ್ ದ ಪ್ಲೇ. కానీ ಇಲ್ಲಿ ನೋಡಂడి ಸ್ಟೂಡೆಂಟ್ಸ್ ಈ 20-30% ಸ್ಟೂಡೆಂಟ್ಸ್ ಅವ್ರು ಏನು ಅನ್ನಿಸ್ತದೆ ಅಂದರೆ ಎಲ್ಲೋ ನಂಗೆ ಸ್ವಲ್ಪ ಡೌಟ್ ಅದೇ ಆ ಡೌಟ್ ಎದಕ್ಕೆ? ಹೌದಾ? ನೀಟ್ ಪ್ರೆಸೆಂಟ್ ಮಾಡ್ರೆ ಆಗೋತದಲ್ಲ, ರೈಟ್? ಆಮೇಲೆ ಆಲ್ವೇಸ್ ಶೋಸ್ ಡಿಸಿಪ್ಲಿನ್. ಓಕೆ, ಕಾನ್ಫಿಡೆನ್ಸ್ ಇದ್ದರೆ, ಕನ್ಸಿಸ್ಟೆನ್ಸಿ ಇದ್ದರೆ, ಡಿಸಿಪ್ಲೈನ್ ಇದ್ದರೆ, ಹೌದಾ, ಪ್ರಾಪರ್ ಮಾರ್ಜಿನ್ ತೋ ಸ್ಪೇಸಿಂಗ್ ಆ್ಯಂಡ್ ಆರ್ಗನೈಸ್ಡ್ ಮ್ಯಾನರ್ ಇದ್ದೇ ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್. ದೆನ್ ಈಸಿಯರ್ ಟು ಕರೆಕ್ಟ್. ನೋಡಂಡಿ ನೀಟ್ ಪ್ರೆಸೆಂಟೇಷನ್ ಇದ್ದರೆ ಏನಾಗ್ತದೆ ಅಂದರೆ ಸಿಂಪ್ಲಿ ಒಂದು ಫಾರ್ಮ್ಯಾಟ್ ಇರ್ತದಲ್ಲ, ಹೌದಾ, ಒಂದು ಪೇಜ್ದೇ ನೀನು ಪ್ರಾಪರೇ ಮಾರ್ಜಿನ್ ಹೊಡ್ದು ಓಕೆ ಪ್ರಾಪರೇ ಮಾರ್ಜಿನ್ ಹೊಡ್ದು ಓಕೆ ಒಂದು ಆನ್ಸರ್ ಕ್ವೆಶನ್ ನಂಬರ್ ಇಲ್ಲಿಕ್ಕಿ ಕ್ವೆಶನ್ ನಂಬರ್ 1 ಆ್ಯಂಡ್ ಕ್ವೆಶನ್ ನಂಬರ್ 2 అని ಇಲ್ಲಿ ಕ್ವೆಶನ್ ನಂಬರ್ 1 ಆಮಸೆ ಒಂದು ಸ್ಪೇಸ್ ಕೊಟ್ಟು ಕ್ವೆಶನ್ 2 ಸ್ಟಾರ್ಟ್ ಮಾಡಿದ್ರೆ ಅನ್ಕೊಂಡು ಏನಾಗ್ತದೆ ಮ್ಯಾಮ್? ಒಳ್ಳೆ ಮಾರ್ಕ್ಸ್ ಬರ್ತವೆ ಮ್ಯಾಮ್. ಹೌದಾ? ಎಸ್, ಅದೇ ಕೇಳ್ತೀನಿ ನಾನು. ಓಕೆ, ನಾವು ಇವಲ್ಲಿ ನೀವು ಕ್ವೆಶನ್ ಪೇಪರ್ ಬಂದ ಮಾಸೆ ಏನು ಮಾಡ್ತೀರಿ ಕೇಳಂಡಿ, ಕಮೆಂಟ್ ಮಾಡಂಡಿ ಫಸ್ಟ್.
ವಾಟ್ ಯು ವಿಲ್ ಡೂ ಆಫ್ಟರ್ ಸೀಯಿಂಗ್ ಯುವರ್ ಕ್ವೆಶನ್ ಪೇಪರ್. ಓಕೆ, ಅದು ನನ್ನ ಫಸ್ಟ್ ಕ್ವೆಶನ್. ಸೊ ಇದೇ ಫಸ್ಟ್ 10 ಮಿನಿಟ್ಸ್. ಫಸ್ಟ್ 10 ಮಿನಿಟ್ಸ್ ಹೆಂಗಿರ್ತದೆ, ಅದೊಂದು ಗೋಲ್ಡನ್ ಮಿನಿಟ್ಸ್ ಕೂಡ. ಇದಕ್ಕೆ ಏನಂದರೆ, ಸೊ ಫಸ್ಟ್ ಈ ಕ್ವಶನ್ ಪೇಪರ್ ಬಂದ ಮಾಸೆ ಜಸ್ಟ್ ಗೋ ಥ್ರೂ ಆಗ್ಬೇಡಣ್ಣ. ಒಂದು ಕ್ವಶನ್ ಪೇಪರ್ನ ಜಸ್ಟ್ ರೆಫರೆನ್ಸ್ ಮಾಡಂడి. ಓಕೆ, ಯಾವ ಕ್ವಶನ್ಸ್ ಅಂದರೆ ನಂಗೆ ಗುರ್ತದ ಕ್ವಶನ್ಸ್ ಆ ಕ್ವಶನ್ ಪೇಪರ್ದೇ ಬಂದಾವೇ ಇಲ್ಲವ ಅನ್ನೋದು ನಿಮ್ಮೊಂದು ಥಾಟ್ ಇರ್ತದೆ ನನ್ನ ಮಾತು. ಓಕೆ, ಇಲ್ಲದಿಕ್ಕರೆ ನಿಮಗೆ ಭಯ ಇರ್ತದೆ. ಓ, ನಂಗೆ ಗುರ್ತಿಲ್ಲದ ಕ್ವಶನ್ ಬಂದದೆ, ಸೊ ನಾನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಈ ಕ್ವಶನ್ನ. ಹಂಗೆ ನೀವು ಆ ಕ್ವಶನ್ ಮೇಲೆ ಇದ್ದು, ನಿಮ್ಮ ಧ್ಯಾಸ ಎಲ್ಲ ಆ ಕ್ವಶನ್ ಮೇಲೆ ಇದ್ದು, ಮಿಗತಾ ಕ್ವಶನ್ಸ್ ಇರ್ತಾವಲ್ಲ ಅದು ಆನ್ಸರ್ಸ್ ಅಸ್ಸಲು ನಿಮಗೆ ಬರೋಕ್ಕಾಗೋದು. ನಿಮ್ಮ ಥಾಟ್ ಪ್ರಾಸೆಸ್ ಎಲ್ಲ ಆ ಯಾವ್ದಾರ ಕ್ವಶನ್ ಬರೋಂಗಿಲ್ಲವೋ ಆ ಕ್ವಶನ್ ಮೇಲೆ ಇರ್ತದೆ. ಹಂಗೆ ಆಗಬಾರ್ದಲ್ಲ, ಹೌದಾ? ಸೊ ಅದಕ್ಕೆ ರೀಡ್ ಫುಲ್ ಪೇಪರ್ ನೀವು ರೀಡ್ ಮಾಡಿ. ಅದೇ ಸ್ಪೆಂಡ್ 5 ಟೈಮ್. ಸೊ ಸ್ಪೆಂಡ್ 5 ಮಿನಿಟ್ಸ್. ನೀವೊಂದು 5 ಮಿನಿಟ್ಸ್ ಆ ಕ್ವಶನ್ ಪೇಪರ್ ಓದ ಮ್ಯಾಸೆ ನಿಮ್ಗೆ ಹೆಂಗೆ ಅನ್ನಿಸ್ತದೋ ನಂಗೆ ಗುರ್ತು, ಹೌದಾ? ಸೊ ಕ್ವಶನ್ ಪೇಪರ್ ಅನ್ನೋದು ಒಂದು 5 ಮಿನಿಟ್ಸ್ ರೆಡ್ ಮಾಡಿ. ಐಡೆಂಟಿಫೈ ಈಸಿ ಕ್ವಶನ್ಸ್. ಇಲ್ಲಿ ನೋಡಂడి, ಇಲ್ಲಿ ನಿಮ್ಗೆ ಏನಾಗ್ತದೆ ಅನ್ನಂದ್ರೆ, ಇವಲ್ಲಿ ಒಂದು ಕ್ವಶನ್ ಪೇಪರ್ ಓದ ಮ್ಯಾಸೆ ಯಾವ ಈಸಿ ಕ್ವಶನ್ಸು ಯಾವ ಹಾರ್ಡ್ ಕ್ವಶನ್ಸು ನಿಮಗೆ ಅರ್ಥವಾಗ್ತದೆ, ಹೌದಾ? ಸೊ ಆ ಈಸಿ ಕ್ವಶನ್ಸ್ ನೀವು ಟ್ರೈ ಟು ಅಟೆಂಪ್ಟ್ ಫಸ್ಟ್. ಓಕೆ, ಈಸಿ ಕ್ವಶನ್ಸ್ ಯು ಹ್ಯಾವ್ ಟು ಅಟೆಂಡ್ ಫಸ್ಟ್. ದೆನ್ ಪ್ಲಾನ್ ಯುವರ್ ಟೈಮ್. ನಾನು ಇದು ಕೂಡ ಡಿಸ್ಕಸ್ ಮಾಡ್ತೀನಿ ನನ್ನ ಕಮ್ಮಿಂಗ್ ಸ್ಲೈಡ್ದೇ ಯಾವ ಸೆಕ್ಷನ್ಸ್. ಓಕೆ, ಸೆಕ್ಷನ್ ಏಲಿದ್ದ ಆ ಸೆಕ್ಷನ್ಸ್ ಎಲ್ಲ ಎಷ್ಟು ನಿಮಿಷ ನೀವು ಆ ಸೆಕ್ಷನ್ದೇ ಸ್ಪೆಂಡ್ ಮಾಡಬೇಕು ಟೈಮ್ನ. ಸೊ ಅದು ಕೂಡ ಡಿಸ್ಕಸ್ ಮಾಡಮ್. ಸೊ ವಾಚ್ ಟಿಲ್ ದ ಎಂಡ್. ಆ್ಯಂಡ್ ಬಿಫೋರ್ ದ್ಯಾಟ್, ಲೈಕ್ ದಿಸ್ ವಿಡಿಯೋ, ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್. ಓಕೆ, ಇದೇ 40 ಮಾರ್ಕ್ಸ್ ದೇ ರಫ್ಲಿ ಅನ್ಕೊಂಡು, ಈ 40 ಮಿನಿಟ್ಸ್ ದೇ 40 ಮಾರ್ಕ್ಸ್ ದೇ ರಫ್ಲಿ 2 ಮಿನಿಟ್ಸ್ ಪರ್ ಮಾರ್ಕ್ ಅಂದಪ್ಪಲೆ ಒಂದು ಸ್ಟಿಕ್ ಆನ್ ಆಗಿರಬೇಕು ನಿಮ್ಮ ಮೈಂಡ್ದೇ. ಸೊ ನೆಕ್ಸ್ಟ್, ಫಿಲ್ ಯುವರ್ ಡೀಟೇಲ್ಸ್. ವೆರಿ ಇಂಪಾರ್ಟೆಂಟ್. ಇವಲ್ಲಿ ಕ್ವಶನ್ ಪೇಪರ್ ಬಂದ ಮ್ಯಾಸೆ ಕ್ವಶನ್ ಪೇಪರ್ ಮೇಲೆ ಫಿಲ್ ಮಾಡಬೇಕು, ಆನ್ಸರ್ ಶೀಟ್ ಮೇಲೆ ಕೂಡ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಬೇಕು. ಯಾರ ಹೆಸರು? ನನ್ನ ಹೆಸರಾ? ಅಲ್ಲ, ನಿಮ್ಮ ಹೆಸರು ಆ್ಯಂಡ್ ಯುವರ್ ಹಾಲ್ ಟಿಕೆಟ್ ನಂಬರ್, ನೇಮ್, ಸಬ್ಜೆಕ್ಟ್, ಡೇಟ್ ಕೂಡ ಇಂಪಾರ್ಟೆಂಟ್ ಗೈಸ್. ಡೇಟ್ ಹೌದಾ ಬರಬೇಕು. ನೆಕ್ಸ್ಟ್ ಯಾವುದು? ಚೆಕ್ ಯುವರ್ ಆಪ್ಷನ್ಸ್. ಇಲ್ಲಿ ನೋಡೋಣ, ನಿಮಗೆ ಇಂಟರ್ನಲ್ಗೆ ರೋಸ್ ಚಾಯ್ಸಸ್ ಇರ್ತವೆ. ಎನಾ, ಬಿನಾ, ಸಿನಾ ಅನ್ಕೇಳಿ, ಸಿ ಇರೋದು ಅನ್ಕೊಂಡು. ಓಕೆ, ಸೊ ಇದೇ ಫೈನ್ ಇಂಟರ್ನಲ್ ಚಾಯ್ಸಸ್. ಪಿಕ್ ಯುವರ್ ಸ್ಟ್ರಾಂಗರ್ ಆಪ್ಷನ್ ಬಿಫೋರ್ ಸ್ಟಾರ್ಟಿಂಗ್. ಇದು ಇಂಪಾರ್ಟೆಂಟ್. ಸೊ ಇದು ಎಲ್ಲ ನಿಮ್ಮ 10 ಮಿನಿಟ್ಸ್ ಪ್ಲ್ಯಾನ್ ಆಗಿರಬೇಕು ಇದು. ಓಕೆ, ನೆಕ್ಸ್ಟ್ ನಾವು ಹ್ಯಾಂಡ್ ರೈಟಿಂಗ್ ಟಿಪ್ಸ್ ಅನ್ನೋದು ನಾನು ಡಿಸ್ಕಸ್ ಮಾಡ್ತೀನಿ. ಹ್ಯಾಂಡ್ ರೈಟಿಂಗ್ ಟಿಪ್ಸ್ ಅನ್ನಂದ್ರೆ ಏನು ಮೇಡಮ್? ಮ್ಯಾಮ್ ಬೇಸ್ ಇರ್ತದೆ ಮ್ಯಾಮ್ ನನ್ನ ಹ್ಯಾಂಡ್ ರೈಟಿಂಗ್ ಅನ್ಕೊಂತೀರಿ. కానీ ರೋಸ್ ಟಿಪ್ಸ್ ಇರ್ತವೆ ಹೆಂಗೆ ಬರಬೇಕು ಅನ್ನೋದು, ಕ್ವಶನ್ ಪೇಪರ್ನ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು. ಸೊ ಇದೇ ರೈಟ್ ಕ್ಲಿಯರ್ಲಿ. ಓಕೆ, ಆ್ಯಂಡ್ ಕೀಪ್ ಲೆಟರ್ ಸೈಜ್ ಯೂನಿಫಾರ್ಮ್. ಇದು ನೋಡಂడి, ರೋಸ್ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂದರೆ, ನಾನು ಕೇಳ್ತೀನಿ. ಓಕೆ, ಹೆಂಗೆ ಮಾಡ್ತಾರೆ ಅಂದರೆ ಇಲ್ಲಿ ನೋಡಂడి, ಇದು ಕ್ವೆಶನ್ ಪೇಪರ್. ಸೊ ಈ ಕ್ವೆಶನ್ ಪೇಪರ್ದೇ ರೋಸ್ ಸ್ಟೂಡೆಂಟ್ಸ್, ಓಕೆ, ನನ್ನ ಫೇವ್ರೆಟ್ ಸ್ಟೂಡೆಂಟ್ಸ್ ಹೆಂಗೆ ಮಾಡ್ತಾರೆ, ಹೆಂಗೆ ಬರ್ತಾರೆ ಅನ್ನಂದರೆ ಇಲ್ಲಿ ನೋಡಂడి, ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಕೂಲ್ ಓಕೆ, ಇದರ ಸ್ಪೆಲ್ಲಿಂಗ್ ಅನ್ನ ಮಿಸ್ಟೇಕ್ ಆಗಿರ್ತದೆ. ಇಲ್ಲ ಅನ್ನಂದ್ರೆ ವರ್ಡ್ಸ್ ಅನ್ನ ಈ ಆ ನೋಡು, ಇದು ಸಣ್ಣ ಸೈಜ್ದೇ ಅದೇ, ಹೌದಾ? ಇದು ಬಿಗರ್ ಫಾಂಟ್ ಹಂಗಿಲ್ಲದಿಂಗೆ ನೀವು ಕರೆಕ್ಟೇ ಬರಬೇಕು. ಕರೆಕ್ಟ್ ಬರ್ದಿಂಗ ಹಿಂಗೆ ಬರ್ದಿರ ಅನ್ಕೊಂಡು ಏನಾಗ್ತದೆ? ವಾಟ್ ವಿಲ್ ಹ್ಯಾಪನ್? ಇಟ್ ವಿಲ್ ಡೆಫಿನೆಟ್ಲಿ ಸೊ ಏನಾಗ್ತದೆ ಅಂದರೆ
ನೀವು ಮಾರ್ಕ್ಸ್ ಅನ್ನೋದು ಲೂಸ್ ಮಾಡ್ಕೊತೀರಿ. ಸೊ ನೆಕ್ಸ್ಟ್ ಇದ್ದೇ ಓಕೆ. ನೆಕ್ಸ್ಟ್ ಯಾವುದು ಅವಾಯ್ಡ್ ಓವರ್ ರೈಟಿಂಗ್ನ ಅವಾಯ್ಡ್ ಮಾಡ್ಕೊಬೇಕು. ಇದಕ್ಕೆ ಏನಂದರೆ ಸಟನ್ ಮಾರ್ಕ್ಸ್ಗೆ ಈಸ್ ವರ್ಡ್ಸ್ ಸ್ಪೆಸಿಫಿಕ್ ವರ್ಡ್ಸೇ ನೀವು ಬರಬೇಕನ್ನ ಇರ್ತದೆ. ಹೌದಾ? 10 ಮಾರ್ಕ್ಸ್ಗೆ ಈಸ್ ವರ್ಡ್ಸ್ ಬರಬೇಕು ಅನ್ನೆ. ನಿಮಗೆ ಎಲ್ಲಿ ಗುರ್ತಾಗ್ತದೆ ಅಂದರೆ ಈ ಲೆಟರ್ ರೈಟಿಂಗ್ದೇ ಏನಾಗ್ತದೆ, ಕಂಪ್ಲೀಟ್ ದಿಸ್ ಲೆಟರ್ ಇನ್ ಸೊ ಆ್ಯಂಡ್ ಸೊ ವರ್ಡ್ಸ್ ಅಂದಪ್ಪಲೆ. ಹೌದಾ? ಸೊ ಅದೇ ನೀವು ಆ ಲೆಟರ್ ಕೌಂಟ್ ಅನ್ನೋದು ಕಂಪಲ್ಸರಿ ಮಾಡ್ಕೊಬೇಕು. ಆ್ಯಂಡ್ ಯೂಸ್ ಬ್ಲೂ ಆರ್ ಬ್ಲ್ಯಾಕ್ ಪೆನ್ ಓನ್ಲಿ. ಮ್ಯಾಮ್ ನಂಗೆ ಕಲರ್ ಪೆನ್ಸಿಲ್ ಯೂಸ್ ಮಾಡ್ತೀನಿ ಮ್ಯಾಮ್ ಅಂದರೆ ಅಸಲು ಮಾಡಬಾರ್ದು. ಮೇಯ್ನ್ಲಿ ನೀವು ಗ್ರೀನ್ ಪೆನ್ಸ್ కానీ ಪಿಂಕ್ ಪೆನ್ಸ್ కానీ ಅದು ಯೂಸ್ ಮಾಡಬಾರ್ದು. ರೆಡ್ ಕೂಡ. ಓಕೆ, ರೆಡ್, ಗ್ರೀನ್, ಪಿಂಕ್ ಅನ್ನೋದು ಯು ಶುಡ್ ನೆವರ್ ಯೂಸ್ ದೋಸ್ ಕಲರ್ ಪೆನ್ಸಿಲ್ಸ್. ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಲೀವ್ 1 ಬ್ಲ್ಯಾಂಕ್ ಲೈನ್. ಓಕೆ, ಸೊ ಇದ್ದೇ ನಾನು ಕೇಳಿದ್ದೀನಲ್ಲ, ಒಂದೊಂದು ಕ್ವೆಶನ್ 1A ಕ್ವೆಶನ್ 2A ಯು ಹ್ಯಾವ್ ಟು ಲೀವ್ ಸಮ್ ಲೈನ್ ಆರ್ ಸಮ್ ಸ್ಪೇಸ್. ಮ್ಯಾಮ್ ಇನ್ನೊಂದು ಡೌಟ್ ಏನು ಅನ್ನಂದರೆ, ನಿಮ್ಮ ಡೌಟ್ಸ್ ಕೂಡ ನಾನೇ ಕೇಳಿಸ್ಕೊಂತಿದ್ದೀನಿ. ಏನದು ಅನ್ನಂದರೆ, ಇವಲ್ಲಿ ಕ್ವೆಶನ್ ಇದೆ, ಒಂದು ಪೇಪರ್ದೇ ಕ್ವೆಶನ್, ನೀವು ಫಸ್ಟ್ ಕ್ವೆಶನ್ ಅನ್ನೋದು ಇಲ್ಲಿ ಸೆನವ್ ಎಂಡ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೀವು ಏನು ಮಾಡ್ಬೇಕನ್ನಂದರೆ ಈ ಲೈನ್ದೇ ಕಂಟಿನ್ಯೂ ಮಾಡಬೇಡಂಡಿ, ನೆಕ್ಸ್ಟ್ ಲೈನ್ದೇ ಕಂಟಿನ್ಯೂ ಮಾಡಂಡಿ. ಅರ್ಥವಾಗಿದೆ? ಸೊ ಹಂಗೆ ದಿಸ್ ಇಸ್ ಅಬೌಟ್ ದಟ್. ಆ್ಯಂಡ್ ರೈಟ್ ಬೈ ಗಿವಿಂಗ್ ಅ ಸ್ಪೇಸ್ ಅನ್ನೋದು ಇದು. ಆ್ಯಂಡ್ ಲಾಸ್ಟ್ ಮಿನಿಟ್ ರಶ್ ಅನ್ನೋದು ಇಟ್ಕೊಂಬಾಡಂಡಿ. ಫಸ್ಟ್ ಆಫ್ ಆಲ್, ಆಫ್ಟರ್ ಗೆಟಿಂಗ್ ಯುವರ್ ಕ್ವೆಶನ್ ಪೇಪರ್, ಸ್ಟೇ ಕಾಮ್. ಓಕೆ, ಕಾಮ್ ಆಮಸೆ ಕಾನ್ಫಿಡೆಂಟ್ ಆಗಿಬಿಟ್ಟು ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪೇಪರ್. ಇವೆಲ್ಲ ಹೌ ಟು ಪ್ರೆಸೆಂಟ್ ಯುವರ್ ಪೇಪರ್ ಅದೇ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನಾನು ಕೇಳಿದಲ್ಲ ಲಾಸ್ಟ್ ಸ್ಲೈಡ್ದೇ ನಿಮಗೆ ವೆರಿ ಯೂಸ್ಫುಲ್ ಆದ ಟಿಪ್ ಆ್ಯಂಡ್ ಸ್ಟ್ರಾಟಜಿ ಕೂಡ ಅದೇ ನಾನು ಡಿಸ್ಕಸ್ ಮಾಡ್ತೀನಿ. ವಾಚ್ ಟಿಲ್ ದ ಎಂಡ್. ಸೊ ಇದೇ ಮಾರ್ಜಿನ್ ಎದಕ್ಕೆ ಈ ಸ್ಲೈಡ್ ಇಕ್ಕಿದ್ದೀನಿ ಅನ್ನಂದರೆ, ನಾನು ನಿಮ್ಮದು ಅಂದರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂತು ನಾನು ಶೇರ್ ಮಾಡ್ಬೇಕನ್ನು ಅನ್ಕೊಂತಿದ್ದೀನಿ ಪರ್ಸ್ನಲಿ. ಓಕೆ, ಸೊ ಇದು ಆನ್ಸರ್ ಶೀಟ್ అని ಅನ್ಕೊಂಡು. ಸೊ ಈ ಆನ್ಸರ್ ಶೀಟ್ದೇ ಇಲ್ಲಿ ನೋಡಂడి, ಒಂದು ಮಾರ್ಜಿನ್ ನೋಡ್ರಿ, ಲಾಂಗ್ ಸ್ಕೇಲ್తో ಒಂದು ಮಾರ್ಜಿನ್ ನೋಡ್ದು, ಒಂದು ಕ್ವೆಶನ್ ಫಸ್ಟ್ ಕ್ವೆಶನ್ ಆಮಾಸೆ ನಿಮ್ಮ ಆನ್ಸರ್ ಇಲ್ಲಿ ಸಹ ಎಂಡ್ ಆಯ್ದು ಅನ್ಕೊಂಡು ಈ ಸ್ಪೇಸ್ ಅನ್ನೋದು ನೀವು ಲೆಫ್ಟ್ ಮಾಡ್ರಿ. ಆಮಾಸೆ ಕ್ವೆಶನ್ 2 ಸ್ಟಾರ್ಟ್ ಮಾಡಂడి. ದೆನ್ ಆಲ್ವೇಸ್ ಡ್ರಾ ಮಾರ್ಜಿನ್ ವಿತ್ ರೆಡ್ ಪೆನ್. ಓಕೆ, ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಅ ಪೆನ್ಸಿಲ್. ಲೆಫ್ಟ್ ಸೈಡ್ కానీ ಮಂದಿ ರೈಟ್ ಸೈಡ್ ಮಾಡ್ತಾರೆ, ಇಲ್ಲದಿಕ್ಕರೆ ಇಲ್ಲಿ ಮಾಡ್ತಾರೆ. ನೋ, ಹಂಗೆ ಅಸಲು ಇದು ಕಂಪ್ಲೀಟ್ಲಿ ರಾಂಗ್. ಓಕೆ, ನೀವು ಲೆಫ್ಟ್ ಸೈಡ್ ಮಾತ್ರ ಮಾಡಬೇಕು. ದೆನ್ ಕ್ವೆಶನ್ ನಂಬರ್ಸ್ ಬರಬೇಕು ಕ್ಲಿಯರ್. ಲೀವ್ 1 ಬ್ಲ್ಯಾಂಕ್, ಇಷ್ಟು ಮುಂಚೆ ಡಿಸ್ಕಸ್ ಮಾಡಿದ್ನಲ್ಲ ಅದು. ದೆನ್ 4 ಮಾರ್ಕ್ಸ್ ಆನ್ಸರ್. ಈ 4 ಮಾರ್ಕ್ಸ್ ಆನ್ಸರ್ ಗುరించి ನಾನು ಒಂದು ಶಾರ್ಟ್ ಮಾಡಿದ್ದೀನಿ. ಓಕೆ, ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್, 4 ಮಾರ್ಕ್ ಕ್ವೆಶನ್ಸ್ ಫಾರ್ ಯುವರ್ ಎಕ್ಸಾಮ್ ಅಂತ ಕೇಳಿ ಅದು ನೋಡಂడి. go to that reel and then short and do watch that short. ಆಮಾಸೆ ಇದು ನೋಡಂడి, ಫಸ್ಟ್ 4 ಮಾರ್ಕ್ಸ್ ಅನ್ನೋದು ಹೆಂಗೆ ಬರಬೇಕು. ಓಕೆ, ಸೊ ಫಸ್ಟ್ ನೀವು ಕ್ವೆಶನ್ ಓದ್ತೀರಿ. ಓಕೆ, ಸೊ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಬಾಸೆ ಆ ಟಾಪಿಕ್ ಸ್ಟಾರ್ಟ್ ಮಾಡ್ಮಾಸೆ ಸ್ಟಾರ್ಟ್ ವಿತ್ ದ ಡೈರೆಕ್ಟ್ ಆನ್ಸರ್ ಟು ದ ಕ್ವೆಶನ್ ಇನ್ 1 ಕ್ಲಿಯರ್ ಸೆಂಟೆನ್ಸ್. ಒಂದು ಅಂದರೆ ಅದರ ಗುరించి ನೀವು ಒಂದು ಬಾರಿ ಬರ್ತಿದ್ರೆ ನನ್ನ ಮಾತು ಹೆಡ್ಡಿಂಗ್ ತೀರೆ ಹಂಗೆ. ಸೊ ನೆಕ್ಸ್ಟ್ ಏನು ಪಾಯಿಂಟ್ 1 ಎಕ್ಸ್ಪ್ಲೇನ್, ದೆನ್ ಅಗೇನ್ ಎಕ್ಸ್ಪ್ಲೇನ್, ಲಾಸ್ಟ್ ಕನ್ಕ್ಲೂಷನ್ ಇರಬೇಕು ಕಂಪಲ್ಸರಿ. ಯು ಹ್ಯಾವ್ ಟು ಕನ್ಕ್ಲೂಡ್ ವಿತ್ ಸಮಥಿಂಗ್. ನಾವು ಕೂಡ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಮಾಸೆ ಲಾಸ್ಟ್ ಸಹ ನಾವು ಏನು ಕೇಳ್ತೀವಿ, ಕನ್ಕ್ಲೂಡ್ ಮಾಡ್ತೀವಲ್ಲ ಯಾವುದೋ ಒಂದು ಕೇಳಿ ಡೈರೆಕ್ಟ್ ನಾವು ಎಂಡ್ ಮಾಡ್ಕಿಲ್ಲಲ್ಲ ವಿಡಿಯೋನ, ಹಂಗೆ ಯು ಹ್ಯಾವ್ ಟು ಕನ್ಕ್ಲೂಡ್ ಇಟ್. ಸೊ ಇದೇ ಎಕ್ಸ್ಪ್ಲೇನ್ ನೀನು ಏನು ಮಾಡ್ಬೇಕಂದ್ರೆ ಜಸ್ಟ್ ಸಪೋರ್ಟಿಂಗ್ ದ್ಯಾಟ್
this first topic sentence ಆ ಲೈನ್ ಆಮಾಸೆ ನೆಕ್ಸ್ಟ್ ಸೆಕೆಂಡ್ ಐಡಿಯಾ ಆ್ಯಂಡ್ ಇದ್ದೇ ನೀವು ಸ್ವಲ್ಪ ವರ್ಡ್ಸ್ ಯೂಸ್ ಮಾಡ್ಬೇಕನ್ ಮಾತು ಓಕೆ ನೆಕ್ಸ್ಟ್ ಕನ್ಕ್ಲೂಡಿಂಗ್ ದೇ that will be of a third point. So idde next grammar sections non important section idu and nimdu kuda I hope avada and comment madandi I will do grammar an keli perfectly I will do grammar perfectly an keli comment madandi so nana comments ottini okay so idde ಸೊ ಇದ್ದೇ ಈ ಗ್ರಾಮರ್ ಕ್ವೆಶನ್ಸ್ ಏನು ಅನ್ನಂದರೆ ರೋಸ್ ಎರ್ರೇಟ್ಸ್ ಮಾಡ್ತಾರೆ ಸ್ಟೂಡೆಂಟ್ಸ್ ಹೌದಾ ನೀವು ಓಕೆ ಸೊ ಇದ್ದೇ ಎಡಿಟಿಂಗ್ ಎರರ್ ಕರೆಕ್ಷನ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಆ್ಯಂಡ್ ನೋಟಿಸ್ ಮೆಸೇಜ್ ಡೈರಿ ರೈಟಿಂಗ್ ಇವು ಇದ್ದೇ ಇಲ್ಲಿ ನೋಡಂడి ಈ ಎಡಿಟಿಂಗ್ ದೇ ಫಸ್ಟ್ ಸೆಂಟೆನ್ಸ್ ರೀಡ್ ಮಾಡಂడి ఏందా టాపిక్ ಅನ್ನೋದು ನೀವು ರೀಡ್ ಮಾಡಂడి ಆಮೇಲೆ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಓಕೆ ನಾನು ಇಲ್ಲಿಡ್ತೀನಿ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಇದಕ್ಕೆ ಅಂದರೆ ನೀವು ಇಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಿ ಎರರ್ ಮಾಡ್ತೀರಿ ಸೊ ಅದಕ್ಕೆ ಐ ಜಸ್ಟ್ ವಾಂಟ್ ಟು ಶೋ ದಿಸ್ ಸ್ಲೈಡ್ ಸಪ್ರೇಟ್ಲಿ ಓಕೆ ನೆಕ್ಸ್ಟ್ ಈ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ದೇ ಮೇನ್ಲಿ ಡೈರೆಕ್ಟ್ ಓಕೆ ಅದೇ ಸ್ಪೀಚ್ ಆ್ಯಂಡ್ ವಾಯ್ಸಸ್ ಆಮೇಲೆ ಈ ಕಂಪ್ಯಾರೇಷನ್ಸ್ ಒಂದು ಆ್ಯಂಡ್ ಟೆನ್ಸ್ ಎರರ್ಸ್ ಒಂದು ಚೆಕ್ ಪ್ರನೌನ್ಸ್ ಚೇಂಜಸ್ ಚೆಕ್ ಪ್ರನೌನ್ಸ್ ಕೇರ್ಫುಲಿ ಅದೊಂದು ನೆಕ್ಸ್ಟ್ ಪೋಯಿಟ್ರಿ ದೆಯೇ ಸೊ ಇದ್ದೆಯೇ ನೋಟಿಸ್ ಮೆಸೇಜ್ ಡೈರಿ ರೈಟಿಂಗ್ ದೆಯೇ ಓಕೆ ಇದ್ದೇ ಏನು ಮಾಡ್ಬೇಕಂದ್ರೆ ಯೂಸ್ ದ ಕರೆಕ್ಟ್ ಫಾರ್ಮ್ಯಾಟ್ ಹೌದಾ ಫಾರ್ಮ್ಯಾಟ್ ಕರೆಕ್ಟ್ ಯೂಸ್ ಮಾಡಬೇಕು ಆಮೇಲೆ ಆಲ್ವೇಸ್ ಯೂಸ್ ಪೊಲೈಟ್ ಲ್ಯಾಂಗ್ವೇಜ್ ಅಂದರೆ ಫಾರ್ಮಲ್ ಲ್ಯಾಂಗ್ವೇಜ್ ಹೌದಾ ರೋಸ್ ಮಂದಿ ವಾವ್ ಅಂದಪ್ಪಲೇ ಓಕೆ ಇಲ್ಲದಕ್ಕೆ ಆನೋಮೆಟೋಪೀಡಿಯಾ ಅವು ಇರ್ತಾವಲ್ಲ ಸೊ ಅವು ಯೂಸ್ ಮಾಡ್ತಾರೆ ನೆಕ್ಸ್ಟ್ ಡೈರಿದೇ ಯೂಸ್ ಡಿಯರ್ ಡೈರಿ ಹಂಗೆ ಫಸ್ಟ್ ಒಂದು ಡೈರಿ ನೋಡಿದೆ ನೀವೇನು ಮಾಡ್ಬೇಕಂದ್ರೆ ಡಿಯರ್ ಡೈರಿ ಅನ್ನೋದು ಯೂಸ್ ಮಾಡಬೇಕು ನೆಕ್ಸ್ಟ್ ಮೆಸೇಜ್ದೇ ಟು ಡೆಫಿನೆಟ್ಲಿ ಇರಬೇಕು ಫ್ರಮ್ ಇರಬೇಕು ಆ್ಯಂಡ್ ಡೇಟ್ ಸಬ್ಜೆಕ್ಟ್ ಇರಬೇಕು ದೆನ್ ನೆಕ್ಸ್ಟ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಇವು ಹೆಂಗೆ ನೀವು ಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ಒಂದು ಸಣ್ಣ ಟ್ರಿಕ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿದೇ ಏನಿರ್ತವೆ ಓಕೆ ಸೊ ರೀಡ್ ದ ಕ್ವೆಶನ್ ಟ್ವೈಸ್ ಬಿಫೋರ್ ಆನ್ಸರಿಂಗ್ ಹೌದಾ ಸೊ ನೆಕ್ಸ್ಟ್ ಇದೇ ಇಂಪಾರ್ಟೆಂಟ್ ಏನು ಅನ್ನಂದರೆ ಆಲ್ವೇಸ್ ಪ್ರೋಸ್ದೇ you have to answer in 5 to 6 sentences ಇದು ಮ್ಯಾಂಡೇಟರಿ ಅಬ್ಬ ಓಕೆ ಇದು ಬರ್ದ್ರೇನೆ ಹಿಂಗೆ 5 to 6 sentences ದೇ ಬರ್ದ್ರೇನೆ ಯು ವಿಲ್ ಗೆಟ್ 4 marks ನಾನು ಆಲ್ರೆಡಿ ಒಂದು ರೀಲ್ ಮಾಡಿದ್ದೀನಿ 4 marks ಇಂಪಾರ್ಟೆಂಟ್ ಕ್ವೆಶನ್ಸ್ ಅದೇ ಯು ಹ್ಯಾವ್ ಟು ರೈಟ್ 5 to 6 sentences ಆಫ್ ಆನ್ಸರ್ ಸೊ ನೆಕ್ಸ್ಟ್ ಯೂಸ್ಫುಲ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅನ್ನಂದರೆ ಇಲ್ಲಿ ನೋಡಂడి ಅಕಾರ್ಡಿಂಗ್ ಟು ದ ಆಥರ್ ಆರ್ ಸ್ಟೋರಿ ಇದು ನೀವು ಮೆನ್ಷನ್ ಮಾಡಬೇಕು ಆನ್ಸರ್ ಸ್ಟಾರ್ಟಿಂಗ್ದೇ ನೀವೇನು ಮಾಡಬೇಕು ಅನ್ನಂದರೆ ಅಕಾರ್ಡಿಂಗ್ ಟು ದ ಆಥರ್ ಅನ್ನೋದು ನೀವು ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಕನ್ಕ್ಲೂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಹೌದಾ ನೆಕ್ಸ್ಟ್ ಪೊಯಿಟ್ರಿದೇ ಇದ್ದೇ ಫಸ್ಟ್ ನೇಮ್ ದ ಪೋಯಮ್ ಆ್ಯಂಡ್ ಪೋಯೆಟ್ ಓಕೆ ಅಲ್ಲಿ ಪೋಯಮ್ ಎದರ ಗುరించి ಅದೇ ಆ್ಯಂಡ್ ಪೋಯೆಟ್ ನೇಮ್ ಏನು ಓಕೆ ನೀವು ಅದು ಮೈಂಡ್ ಇಟ್ಕೊಬೇಕು ದೆನ್ ಐಡೆಂಟಿಫೈ ಫಿಗರ್ ಆಫ್ ಸ್ಪೀಚಸ್ ಇದು ಇಂಪಾರ್ಟೆಂಟ್ ಇದ್ದೆ ಓಕೆ ಆ್ಯಂಡ್ ನೋಟ್ ದ ರೈಮ್ ಸ್ಕೀಮ್ ಹಂಗೆ ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಸೊ ಇದ್ದೇ ನಾನು ಕೇಳಿದನಲ್ಲ ಫಸ್ಟ್ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಮಾಸೆ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಗುరించి ಕೇಳ್ತೀನಿ ನಾನು ಅನ್ಕೇಳಿ ಹೌದಾ ಅಂದರೆ ಯಾ ಮಿನಿಟ್ಗೆ ಓಕೆ ಎಷ್ಟು ನಿಮಿಷ ನೀವು ಏನು ಮಾಡಬೇಕು ಅಂದಪ್ಪಲೆ ನಾನು ಈ ಸ್ಲೈಡ್ದಾಗ ನೋಡಿಸ್ತಿದ್ದೀನಿ ಸೊ ಇದ್ದೇ ಫಸ್ಟ್ ರೀಡ್ ದ ಪೇಪರ್ ಹೌದಾ ದೆನ್ ಫಸ್ಟ್ ನೀವು ಗ್ರಾಮರ್ ಸೆಕ್ಷನ್ಗೆ ಹೋಗ್ಬಿಡಂడి ಓಕೆ ಡೋಂಟ್ ರೈಟ್ ದ ಫಸ್ಟ್ ಈ ಎಸ್ಸೇಸ್గా ನಾವು కానీ ಬರಬೇಡಂడి
ಫಸ್ಟ್ ಗ್ರಾಮರ್ ಸೆಕ್ಷನ್ ಅದು ಸಾಲ್ವ್ ಮಾಡ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ, ಓಕೆ ಅದು ಇದೆ ಗ್ರಾಮರ್ ಅನ್ಕೇಳಿ. ಸೊ ನೆಕ್ಸ್ಟ್ ಪ್ರೋಸ್ ಆ್ಯಂಡ್ ಸಪ್ಲಿಮೆಂಟ್ರಿ. ಸೊ ಇದ್ದೇ ಆನ್ಸರ್ಸ್ ಇರ್ತಾವಲ್ಲ, ಈ 4 ಮಾರ್ಕ್ಸ್ ಆನ್ಸರ್ಸ್. ಸೊ ಅವು ಟ್ರೈ ಟು ಸಾಲ್ವ್ ಇಟ್, ಓಕೆ. ಆಮೇಲೆ ಪೋಯಿಟ್ರಿ ಆ್ಯಂಡ್ ವೊಕ್ಯಾಬ್ಯುಲರಿ. ಸೊ ಇದ್ದೇ ಫಿಗರ್ ಆಫ್ ಸ್ಪೀಚಸ್ ಇರ್ತವೆ. ದೆನ್ ರೈಟಿಂಗ್ ಕ್ವಶನ್ಸ್ ಇದ್ದೇ ನೋಟಿಸ್ ಡೈರಿ ಆ್ಯಂಡ್ ಎಸ್ಸೆ ಲೆಟರ್. ನೆಕ್ಸ್ಟ್ ಲಾಂಗ್ ಆನ್ಸರ್ಸ್ ಫಸ್ಟ್ ಇಂಟ್ರಡಕ್ಷನ್, ಓಕೆ, ಬಾಡಿ ಆಫ್ ದ ಆನ್ಸರ್, ಆ್ಯಂಡ್ ದೆನ್ ಲಾಸ್ಟ್ ಎಂಡಿಂಗ್, ಇಂಟ್ರೋ ಬಾಡಿ ಎಂಡ್ ಅನ್ನೋದು ಇಂಪಾರ್ಟೆಂಟ್. ದೆನ್ ಒಂದು ಬಾರಿ ಈ 165 to 180 ಮಿನಿಟ್ಸ್ ಅದೇ ರಿವೈಸ್ ಮಾಡಂడి. ರಿವೈಸ್ ಅಂದರೆ ಜಸ್ಟ್ ಚೆಕಿಂಗ್ ಮಾಡಂడి, ನಾನು ಕರೆಕ್ಟ್ ಬರ್ದಿನೇ ಇಲ್ಲವ, ಅಂದರೆ ಕರೆಕ್ಟ್ ಕ್ವೆಶನ್ ನಂಬರ್ ಬರ್ದಿನೇ ಇಲ್ಲವ, ಕರೆಕ್ಟ್ ಕ್ವೆಶನ್ ಆನ್ಸರ್ ಬರ್ದಿನೇ ಇಲ್ಲವ ಅಂದಪ್ಪಲೆ ಒಂದು ಬಾರಿ ರೀಚೆಕ್ ಮಾಡಿಕೊಡಿ ಅಷ್ಟೇ. ಸೊ ಇಲ್ಲಿ ನೋಡಂడి, ನೀವು ಎಲ್ಲ ಕ್ವೆಶನ್ ಪೇಪರ್ ಎಲ್ಲ ಬರ್ದೀನಿ ಮ್ಯಾಮ್, ಬರ್ದ ಮ್ಯಾಸೆ ಒಂದು ಬಾರಿ ಚೆಕ್ ಮಾಡಿಕೊಂಡೆ ಅಂದಪ್ಪಲೆ ನಾನು ಮತ್ತೆ ಇಂಟಿಮೇಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಈಗ ನೋಡಂడి ಡೂಸ್ ಆ್ಯಂಡ್ ಡೋಂಟ್ಸ್. ಇಲ್ಲಿ ನೋಡಂడి ಡೂಸ್ ಮ್ಯಾಮ್, ಡೂಸ್ ನಮಗೆ ಗುರ್ತು ಮ್ಯಾಮ್, ಇದಕ್ಕೆ ಡಿಸ್ಕಸ್ ಮಾಡ್ತೀರಿ ಏನಂದರೆ ಆಲ್ರೆಡಿ ನಾನು ಇವೆಲ್ಲ ಡಿಸ್ಕಸ್ ಮಾಡಿದ್ದು. ನಾನು ಐ ವಾಂಟ್ ಟು ಡಿಸ್ಕಸ್ ಓನ್ಲಿ ಡೋಂಟ್ಸ್. ಇಲ್ಲಿ ನೋಡಂడి ಸ್ಕ್ರಿಬಲ್ ಮಾಡಬೇಡಂడి, ಓಕೆ. ಸೊ ಇವಲ್ಲಿ ಒಂದು ಸ್ಪೆಲ್ಲಿಂಗ್ ಅದೇ, ಆ ಸ್ಪೆಲ್ಲಿಂಗ್ ರಾಂಗ್ ಆಗಿಬಿಟ್ಟದೆ ಅಂದ್ಕೊಂಡು ಅದನ್ನು ಹಿಂಗೆ ಸ್ಕ್ರಿಬಲ್ ಮಾಡಬೇಡಂడి, ದಟ್ ಈಸ್ ವೆರಿ ರಾಂಗ್, ಹೌದಾ? ತಪ್ಪು ಹೋಯ್ದು ಅನ್ಕೊಂಡು ಏನು ಮಾಡ್ತೀರ ಅಂದರೆ ಅಲ್ಲಿಯ ಜಸ್ಟ್ ಪೆನ್ಸಿಲ್తో ಹಂಗೆ ಒಂದು ಸ್ಟ್ರೈಕ್ ಮಾಡಿಬಿಡಂడి ಅಷ್ಟೇ, ಓಕೆ, ನಾಟ್ ವಿತ್ ದ ಪೆನ್. ನೆಕ್ಸ್ಟ್ ಡೋಂಟ್ ಯೂಸ್ ಪೆನ್ಸಿಲ್ ಫಾರ್ ಎನಿ ಆನ್ಸರ್, ಓಕೆ, ಅಂದರೆ ನೀವು ಪೆನ್తో ಬರಬೇಕನ್ನ ಅರ್ಥ ಇಲ್ಲಿ, ಓಕೆ. ಆ್ಯಂಡ್ ದೀಸ್ ಆರ್ ಡೋಂಟ್ಸ್. ಡೋಂಟ್ ಯೂಸ್ ಸ್ಲ್ಯಾಂಗ್, ಅಂದರೆ ಫಾರ್ಮಲ್ ವರ್ಡ್ಸ್ ಇರಬೇಕನ್ಮಾತ, ಫಾರ್ಮಲ್ ಲ್ಯಾಂಗ್ವೇಜ್ ಇರಬೇಕು. ಸೊ ವೊಕ್ಯಾಬ್ಯುಲರಿ ಕೂಡ ಇಂಪಾರ್ಟೆಂಟ್, ಓಕೆ, ಇವೆಲ್ಲ ಇರಬೇಕು. ಸಿಮಿಲಿ కానీ ಮೆಟಾಫೋರ್ కానీ, ಓಕೆ, ಒನಮ್ಯಾಟೋಪಿಯಾ ಇದಿರಬೇಕು. ಇದು ನನ್ನ ಫೇವ್ರೆಟ್ ಓಕೆ. ಇದಕ್ಕೆ ಏನಂದರೆ ಇಲ್ಲೆಲ್ಲ ಎಕ್ಸ್ಪ್ರೆಷನ್ಸ್ ಬರ್ತವೆ, ಓಕೆ. ಇಲ್ಲಿ ನೋಡೋಣ ದ ಬೀಸ್ ಬರ್ಸ್ಟ್ ಲೌಡ್ಲಿ ಹಂಗೆ, ಅಂದರೆ ಕಂಪ್ಯಾರಿಷನ್ కానీ ಮಾಡೋದ್ನಲ್ಲಿ ಇದು ರೈಮಿಂಗ್ కానీ ರೈನ್ ಗೋ ಅವೇ ಹಂಗೆ. ಸೊ ಸಪ್ಲಿಮೆಂಟ್ರಿ ರೀಡರ್ ಟಿಪ್ಸ್. ಈ ಸಪ್ಲಿಮೆಂಟ್ರಿ ರೀಡರ್ನ ಹೆಂಗೆ ನೀವು ಪ್ರೆಸೆಂಟ್ ಮಾಡಬೇಕು ಅಂದರೆ ನೋಡಂడి, ಫಸ್ಟ್ ನಾನಿವೇನು ನಿಮಗೆ ವಿಡಿಯೋ ಹಿಂಗೆ ಮಾಡ್ತೀನಲ್ಲ, ನನ್ನ ವ್ಯೂಸ್ ಹೌ ಟು ಪ್ರೆಸೆಂಟ್ ಅನ್ನೋದು ಶೇರ್ ಮಾಡ್ಕೊತಿದ್ದೀನಿ, ಹೌದಾ? ಸೊ ಇದು ನನ್ನ ಮೇನ್ ಟಾಪಿಕ್ ಅನ್ನೋದು. ಹಂಗೆ ಸಪ್ಲಿಮೆಂಟ್ರಿ ಇದೆಯೇ, ನೀವು ಕ್ಯಾರೆಕ್ಟರ್ಸ್ನ ಟೋಟಲಿ ಒಂದು ಬಾರಿ ನೀವು ನೋಡ್ಕೊಬೇಕು, ಕ್ಯಾರೆಕ್ಟರ್ಸ್ ಏನೇನವ ಕ್ಯಾರೆಕ್ಟರ್ಸ್ ಅನ್ಕೇಳಿ. ಆಮೇಲೆ ಪ್ಲಾಟ್ ಸಮರಿ ರೆಡಿ, ಓಕೆ. ಸೊ ಅದು ಎಲ್ಲ ಓದ ಮಾಸ ನಿಮ್ಮೊಂದು ಕ್ಲಿಯರ್ ವಿಷನ್ ಬರ್ತದಲ್ಲ, ಅದನ್ನು ರೆಡಿ ಇಟ್ಕೊಬೇಕು. ಆಮೇಲೆ ಡೈಲಾಗ್ಸ್ కానీ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ ಕೂಡ, ಓಕೆ. ಆನ್ಸರ್ ಫಾರ್ಮ್ಯಾಟ್ ಅನ್ನೋದು ದಿಸ್ ಸ್ಟೋರಿ ಈಸ್ ಫ್ರಮ್ ಹಂಗೆ, ಓಕೆ. ದೆನ್ ಸೆಂಟೆನ್ಸಸ್, ರೈಟ್ ಎಕ್ಸಾಕ್ಟ್ಲಿ 5 ಕ್ಲಿಯರ್ ರೆಲೆವೆಂಟ್ ಸೆಂಟೆನ್ಸಸ್, ಕ್ವಾಲಿಟಿ ಓವರ್ ಕ್ವಾಂಟಿಟಿ, ಹೌದಾ? ಸೊ ನೀವು ಇಷ್ಟು ಮಾರ್ಕ್ಸ್ಗೆ ಲೆಂದಿ ಆನ್ಸರ್ ಬರ್ದಿರ ಅನ್ಕೊಂಡು, ಓಕೆ. ಅದೇ ಗ್ರಾಮರ್ ಮಿಸ್ಟೇಕ್ಸ್ ಅವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅವೆ. ಏನಾಗ್ತದೆ ಅಂದರೆ ಎಲ್ಲೋ ಒಂದು 2-3 ಮಾರ್ಕ್ಸ್ ರೆಡ್ಯೂಸ್ ಆಗಿಬಿಡ್ತವೆ. ಹಂಗೆ ಕ್ವಾಲಿಟಿ ಇಂಪಾರ್ಟೆಂಟ್ ಓಕೆ. ನೆಕ್ಸ್ಟ್ ಸೊ ಚೆಕ್ ಲಿಸ್ಟ್. ಇವೆಲ್ಲ ಏನು ಮಾಡಬೇಕು ನೀವು ಅನ್ನಂದರೆ ಇದು ನೋಡಂడి, ಇದ್ದೇ ನಿಮ್ಮ ಚೆಕ್ ಲಿಸ್ಟ್ ಏನು ಕಮೆಂಟ್ ಮಾಡಂడి. ಇಲ್ಲೆಲ್ಲ ನೋಡಿದ್ರಲ್ಲ ನೀವು, ಇವೆಲ್ಲ ಇದ್ದೇ ನಿಮ್ಮ ಚೆಕ್ ಲಿಸ್ಟ್ ಯಾವುದು ಅದನ್ನು ಕಮೆಂಟ್ ಮಾಡಂడి, ಓಕೆ. ಯಾ ಟಾಪ್ ಸ್ಕೋರಿಂಗ್ ಸೀಕ್ರೆಟ್ಸ್, ಇದು ಟಾಪರ್ಸೇ ಮಾತ್ರ ಗುರ್ತು, ಓಕೆ. ಆ ಟಾಪರ್ಸ್ ಟ್ರಿಕ್ನ ಸೀಕ್ರೆಟ್ನ ನಾನು ನಿಮ್ಮ ಮುಂದೆ ಇಕ್ತಿದ್ದೀನಿ, ಏನದು, ಓಕೆ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಇವು, ಓಕೆ. ಒಂದು ಬಾರಿ ನಾನು ಜಸ್ಟ್ ಈ ಮೇಲೆ ಓದ್ತೀನಿ. ಆನ್ಸರ್ ಈಸಿ ಕ್ವೆಶನ್ಸ್ ಫಸ್ಟ್, ಓಕೆ. 1 ಕ್ವೆಶನ್ 1 ಸ್ಪೇಸ್, ಇದು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಅಂಡರ್ಲೈನ್ ಕೀ ಟರ್ಮ್ಸ್,
never leave blank, restate the question. Okay, and start your answer by echoing the question, shows focus and clarity, use linking words ಅಂದ್ರೆ although, even though, therefore, moreover ಹಂಗೆ. ಓಕೆ, ಸೊ ಇದ್ದೇ ಇವಲ್ಲಿ ಇಷ್ಟು ಸಣ್ಣ ವಿಡಿಯೋ ನೀವು ನೋಡಿದ್ರಲ್ಲ, ನಿಮ್ಗೆ ಏನು ಅನ್ಸದೆ ಅದು ಕಮೆಂಟ್ ಮಾಡಂడి. ಆ್ಯಂಡ್ ಒನ್ ಮೋರ್ ಥಿಂಗ್, ಡೆಫಿನೆಟ್ಲಿ ನಿಮಗೆ ಯು ಗಾಟ್ ಇಟ್ ರೈಟ್, ಅಂದರೆ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮ್ಗೆ ಅರ್ಥವಾಗಿರ್ತದೆ. ಸೊ ಫೈನಲ್ ಇದು ಕ್ವಿಕ್ ರಿಕ್ಯಾಪ್ ನಾನು. ಸೊ ಇದ್ದೇ ಫುಲ್ ಪೇಪರ್ ನೀವು ಯು ಹ್ಯಾವ್ ಟು ಗೋ ಥ್ರೂ ಇಟ್. ಆಮೇಲೆ ಸ್ಪೇಸ್ ಕೊಡಬೇಕು, ಕ್ವೆಶನ್ ನಂಬರ್ ಬರಬೇಕು, ಹಿಂಗೆ ನೀಟ್ ಪ್ರೆಸೆಂಟೇಷನ್ ಆಗಿರಬೇಕು. ಹಂಗೆ ನೀವು ಜಸ್ಟ್ ಒಂದು ರೀಕ್ಯಾಪ್ ತಿರೆ, ನಿಮಗೆ ಆಲ್ರೆಡಿ ಇದು ಗುರ್ತು, కానీ ಜಸ್ಟ್ ರೀಕ್ಯಾಪ್ ತಿರೆ ನಾನು ಕ್ವೆಶನ್ ಪೇಪರ್ನ ಹೆಂಗೆ ಪ್ರೆಸೆಂಟ್ ಮಾಡಬೇಕು. ಯಾಕಂದರೆ ನಿಮಗೆ ಎಕ್ಸಾಮ್ ಬರ್ತೈತೆ, ಹೌದಾ? ಕಮಿಂಗ್ ಡೇಸ್ದೇ ಯು ಆರ್ ಗೋನ ರೈಟ್ ಅ ಎಕ್ಸಾಮ್. ಸೊ ಅದಕ್ಕೆ ಜಸ್ಟ್ ರಿಮೈಂಡರ್ ತಿರೆ ಇದು ಐ ವಾಂಟೆಡ್ ಟು ಶೇರ್ ವಿತ್ ಯು. ಸೊ ಲೆಟ್ಸ್ ರಾಕ್ ಟುಗೆದರ್ ಆ್ಯಂಡ್ ಸ್ಟೇ ಕನೆಕ್ಟೆಡ್. ಹಿಂಗೆ ಮೋರ್ ವೀಡಿಯೋಸ್ కానీ, ಸ್ಟ್ರಾಟಜೀಸ್ కానీ ಆ್ಯಂಡ್ ಟಿಪ್ಸ್ కానీ ನಿಮಗೆ ಏನು ಬೇಕೋ ಜಸ್ಟ್ ಕಮೆಂಟ್ ಬಾಕ್ಸ್ದೇ ಕಮೆಂಟ್ ಮಾಡಂడి. ಮ್ಯಾಮ್ ಕಮೆಂಟ್ ಮಾಡಂడి ನಾನು ಕೇಳಿ ದಂಡಿಯ ಕೇಳ್ತಿದ್ದೀರಿ, ಹೌದಾ? ಎಲ್ಲ ನಾನು ಕೇಳಿಸ್ಕೊಂಡವೆಲ್ಲ ಪ್ಲೀಸ್ ಕಮೆಂಟ್ ಮಾಡಂడి. ಓಕೆ, ಸೊ ಲೆಟ್ಸ್ ರಾಕ್ ಇಟ್. ಬಾಯ್.